ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 9ನೇ ತರಗತಿ ಹಿಂದಿ ಭಾಗ 1 ಅಧ್ಯಾಯ 4 ಅನುಶಾಸನ್ ಹಿ ಶಾಸನ್ ಹೈ. ಹಿಂದಿನ ವಿಡಿಯೋದಲ್ಲಿ ನಾವು ಸ್ವಾಮಿ ವಿವೇಕಾನಂದ ಪಾಠದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಅನುಶಾಸನ್ ಹಿ ಶಾಸನ್ ಹೈ ಈ ಪದ್ಯದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ಅಭ್ಯಾಸ एक वाक्य में उत्तर लिखिए. ಒಂದು ವಾಕ್ಯದಲ್ಲಿ ಉತ್ತರವನ್ನ ಬರೆಯಿರಿ. ಪ್ರಶ್ನೆ ನಂಬರ್ 1, बच्चों को सड़क पर जाकर क्या नहीं करना है. ಮಕ್ಕಳು ರೋಡಿನಲ್ಲಿ ಹೋಗಿ ಏನು ಮಾಡಬಾರದು ಎಂದು ಕೇಳಿದ್ದಾರೆ. ಉತ್ತರ, बच्चों को सड़क पर आकर खेलना नहीं चाहिए. ಮಕ್ಕಳು ರಸ್ತೆಗೆ ಹೋಗಿ ಆಟವಾಡಬಾರದು ಎಂದು ಇಲ್ಲಿ ಹೇಳಲಾಗಿದೆ. ಮುಂದಿನ ಪ್ರಶ್ನೆ ನೋಡಿ. ಪ್ರಶ್ನೆ ನಂಬರ್ 2, ಹೆಲ್ಮೆಟ್ ಕೆ ಬಿನಾ ಕೌನ್ ಚಲ್ತೆ ಹೈ. ಉತ್ತರ, हेलमेट के बिना समझदार लोग चलते हैं. प्रश्न नंबर 3, बाट जोहने वालों को क्या नहीं देनी चाहिए. उत्तर, बाट जोहने वालों को गम का सौगात नहीं देना चाहिए. प्रश्न नंबर 4, घायल को फौरत कहाँ पहुँचाना चाहिए. ಗಾಯವಾದವರನ್ನ ತಕ್ಷಣ ಎಲ್ಲಿಗೆ ಸೇರಿಸಬೇಕು ಎಂದು ಕೇಳುತ್ತಿದ್ದಾರೆ. ಘಾಯಲ್ ಕೋ ಫೌರತ್ ಅಸ್ಪತಾಲ್ ಪಹುಂಚಾನಾ ಚಾಹಿಯೆ. ಗಾಯವಾದವರನ್ನ ತಕ್ಷಣ ಆಸ್ಪತ್ರೆಗೆ ಸೇರಿಸಬೇಕು. ಪ್ರಶ್ನೆ ನಂಬರ್ 5, ಕ್ಯಾ ಅನ್ಮೋಲ್ ಹೈ. ಯಾವುದು ಬೆಲೆ ಕಟ್ಟಲಾಗದ್ದು ಎಂದು ಕೇಳುತ್ತಿದ್ದಾರೆ. ಜೀವನ್ ಅನ್ಮೋಲ್ ಹೈ. ಜೀವನ ಬೆಲೆ ಕಟ್ಟಲಾಗದ್ದಾಗಿದೆ. ಪ್ರಶ್ನೆ ನಂಬರ್ 6 ನೋಡಿ. ಪ್ರಶ್ನೆ ನಂಬರ್ 6, ಚೌರಾಹೋಂ ಪರ್ ಕ್ಯಾ ದಿಯೇ ಗಯೇ ಹೈ. उत्तर, चौराहों पर ट्रैफिक के संकेत दिए गए हैं. ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಪ್ರಶ್ನೆ ನಂಬರ್ 2, 2-3 ವಾಕ್ಯೋं में उत्तर लिखिए. ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ನಾವು 2ರಿಂದ 3 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಬೇಕು. ಪ್ರಶ್ನೆ ನಂಬರ್ 1, चौराहों पर दिए गए संकेतों को विस्तार से बताइए. ಇಲ್ಲಿ ರಸ್ತೆಯ ಸಂಕೇತಗಳನ್ನು ವಿವರವಾಗಿ ಬರೆಯಲು ಹೇಳಲಾಗಿದೆ. ಉತ್ತರ ನೋಡಿ. सड़क पार करते समय चौराहों पर ट्रैफिक के संकेत दिखाई देती है. उसे हमें ध्यान से समझाना होगा. ट्रैफिक के 3 संकेत होते हैं, लाल, हरी और पीली बत्ती. लाल बत्ती रुकने का संकेत देती है, हरी बत्ती चलने का और पीली बत्ती जीब्रा क्रॉसिंग पर चलने के लिए संकेत कर देती है. ಇಲ್ಲಿ ನಾವು ರಸ್ತೆಯ ಸಂಚಾರದ ನಿಯಮಗಳನ್ನು ಬರೆದಿದ್ದೇವೆ. ಪ್ರಶ್ನೆ ನಂಬರ್ 2 ನೋಡೋಣ. ಪ್ರಶ್ನೆ ನಂಬರ್ 2, ದುರ್ಘಟನಾ ಸೆ ಬಚನೆ ಕೆ ಕೋಯಿ 2 ಉಪಾಯ ಲಿಖಿಯೆ. ದುರ್ಘಟನೆಯಿಂದ ರಕ್ಷಿಸಿಕೊಳ್ಳಲು ಯಾವುದಾದರೂ 2 ಉಪಾಯ ಬರೆಯಿರಿ ಎಂದು ಹೇಳಿದ್ದಾರೆ. ದುರ್ಘಟನಾ ಸೆ ಬಚನೆ ಕೆ ಲಿಯೆ ಹಮೇಶಾ ಹೆಲ್ಮೆಟ್ ಪಹನ್ಕರ್ बाहर चलना चाहिए. सड़क पर किसी के साथ दुर्घटना हो जाए तो उस व्यक्ति को तुरंत अस्पताल पहुंचाना है. ऐसे करने से होने वाला ದುಷ್ಪರಿಣಾಮೋं से बच सकते हैं. ಈಗ ನಾವು ದುರ್ಘಟನೆಯಿಂದ ರಕ್ಷಿಸಿಕೊಳ್ಳಬಹುದಾದಂತಹ ಉಪಾಯಗಳನ್ನು ಕೂಡ ಇಲ್ಲಿ ಬರೆದಿದ್ದೇವೆ. ಪ್ರಶ್ನೆ ನಂಬರ್ 3, ಅನ್ಯ ವಚನ ರೂಪ್ ಲಿಖಿಯೆ. ವಚನಗಳನ್ನು ಬದಲಾಯಿಸಿ ಈಗ ನಾವು ಬರೆಯಬೇಕು. ಮೊದಲನೇ ಪ್ರಶ್ನೆ ನೋಡಿ. ಸಡಕ್ ಸಡಕೆ, ಸಾಯ್ಕಲ್ ಸಾಯ್ಕಿಲೆ, ಬಚ್ಚಾ ಬಚ್ಚೆ, ದುರ್ಘಟನಾಯ್ ದುರ್ಘಟನಾ, ಚೌರಾಹೆ ಚೌರಾಹ, ಸಿದ್ಧಾಂತ್ ಸಿದ್ಧಾಂತ್. ಸಿದ್ಧಾಂತ್ ಇಲ್ಲಿ ಬದಲಾಗುವುದಿಲ್ಲ, ಹಾಗೆ ನೀವು ಬರೆಯಬೇಕು. ಇಲ್ಲಿ ಕೊಟ್ಟಿರುವಂತಹ ಶಬ್ದಗಳ ವಚನಗಳನ್ನು ಬದಲಾಯಿಸಿ ಬರೆದಿದ್ದೇವೆ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ನಂಬರ್ 4, ಉದಾಹರಣ ಕೆ ಅನುಸಾರ ಲಿಖಿಯೆ. ಉದಾಹರಣೆಯಂತೆ ಬರೆಯಿರಿ. ಖೇಲ್ ಖೇಲನಾ ಎಂದು ಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ಈಗ ನಾವು ಕೆಳಗಡೆ ಕೊಟ್ಟಿರುವಂತಹ ಶಬ್ದಗಳನ್ನು ಬರೆಯೋಣ. ಲಗ್ ಲಗ್ನ, ಚಲ್ ಚಲನ, ರುಕ್ ರುಕ್ನ, ಚುರಾ ಚುರಾನ, ಪಹುಂಚ್ ಪಹುಂಚಾನ. ಉದಾಹರಣೆಯಂತೆ ಈಗ ನಾವು ಕೊಟ್ಟಿರುವಂತಹ ಶಬ್ದಗಳನ್ನು ಬರೆದಿದ್ದೇವೆ. प्रश्न नंबर 5, सड़क पर चलते समय सबको अनेक नियमों का पालन करना पड़ता है. इसी तरह के किन्हीं 5 ऐसे नियमों को लिखिए जिन्हें आप अपने स्कूल में पालन करते हैं. जैसे समय पर स्कूल पहुंचाना. ರಸ್ತೆಯ ನಿಯಮದಂತೆ ನೀವು ಶಾಲೆಯಲ್ಲಿ ಪಾಲಿಸುವಂತಹ 5 ನಿಯಮಗಳನ್ನು ಬರೆಯಲು ಹೇಳಿದ್ದಾರೆ. ಉದಾಹರಣೆಯಾಗಿ ಸಮಯ ಪರ್ ಸ್ಕೂಲ್ ಪಹುಂಚನಾ. ಸಮಯಕ್ಕೆ ತಕ್ಕಂತೆ ಶಾಲೆಗೆ ಹೋಗುವುದು ಒಂದು ಶಾಲೆಯ ನಿಯಮವಾಗಿದೆ. ಅದೇ ರೀತಿ ಶಾಲೆಯಲ್ಲಿ ಪಾಲಿಸುವಂತಹ ಇನ್ನೂ 5 ನಿಯಮಗಳನ್ನು ನಾವು ಬರೆದಿದ್ದೇವೆ. ಸಮಯ ಪರ್ ಕಾರ್ಯ ಪೂರಾ ಕರ್ನಾ. ಸಮಯಕ್ಕೆ ತಕ್ಕಂತೆ ಕೆಲಸಗಳನ್ನು ಪೂರ್ಣಗೊಳಿಸುವುದು. ಎರಡನೆಯದಾಗಿ ಅಧ್ಯಾಪಿಕಾ ಔರ್ ಅಧ್ಯಾಪಕ್ ಕಿ ಬಾತ್ ಸುನನಾ.
ಶಿಕ್ಷಕ ಮತ್ತು ಶಿಕ್ಷಕಿಯರ ಮಾತನ್ನ ಕೇಳುವುದು. ಹಮೇಶಾ ಸಚ್ ಬೋಲ್ನಾ, ಯಾವಾಗಲೂ ಸತ್ಯವನ್ನೇ ನುಡಿಯುವುದು. ಸಹಪಾಠಿಯೋಂ ಕೆ ಸಾಥ್ ಮಿಲ್ ಜುಲ್ ಕರ್ ರಹನಾ, ಸಹಪಾಠಿಗಳೊಂದಿಗೆ ಯಾವಾಗಲೂ ಜೊತೆಯಾಗಿ ಇರುವುದು. ಮತ್ತು 5ನೇಯದಾಗಿ ಸಮಯ ಪರ್ ಸ್ಕೂಲ್ ಸೆ ಘರ್ ಪಹುಂಚನಾ, ಸರಿಯಾದ ಸಮಯಕ್ಕೆ ಶಾಲೆಯಿಂದ ಮನೆಗೆ ಹೋಗುವುದು. ಇವು 5 ನಾವು ಶಾಲೆಯಲ್ಲಿ ಪಾಲಿಸಬೇಕಾದಂತಹ ನಿಯಮಗಳಾಗಿವೆ. ಮುಂದಿನ ಪ್ರಶ್ನೆ ನೋಡಿ. ಪ್ರಶ್ನೆ ನಂಬರ್ 6, ಅನುರೂಪತೆಯನ್ನು ಈಗ ನಾವು ಬರೆಯೋಣ. ಚಲ್ತಿ ಬಸ್ ಮೇ ಚಡೋ ನಹಿ ತುಮ್, ಸಡಕ್ ಪರ್ ಜಾಕರ್ ಡ್ಯಾಶ್ ಎಂದು ಕೊಟ್ಟಿದ್ದಾರೆ. ಇಲ್ಲಿ ಪದ್ಯವನ್ನೇ ಕೊಡಲಾಗಿದೆ. ಚಲ್ತಿ ಬಸ್ ಮೇ ಚಡೋ ನಹಿ ತುಮ್, ಸಡಕ್ ಪರ್ ಜಾಕರ್ ಖೇಲ್ನಾ ನಹಿ. 2ನೇಯದಾಗಿ ಕರೋ ಮದತ್ ಘಾಯಲ್ ಕಿ, ಪಾಲನ್ ಕರೋ ಡ್ಯಾಶ್ ಎಂದು ಕೊಟ್ಟಿದ್ದಾರೆ. ಪಾಲನ್ ಕರೋ ಸಡಕ್ ಸಂಕೇತೋಂಕೆ. 3ನೇ ಪ್ರಶ್ನೆ, ಲಾಲ್ ರಂಗ್ ರುಕನಾ, ಹರಾ ರಂಗ್ ಚಲನಾ. 4ನೇಯದಾಗಿ ಚಾರ್ ಪಥ್ ಚತುಷ್ಪಥ್, ಚಾರ್ ರಾಹ್ ಚೌರಾಹ್ ಆಗಿದೆ. ಪ್ರಶ್ನೆ ನಂಬರ್ 7, ಸಹಿ ಔರ್ ಗಲತ್ ಚಿಹ್ನೆ ಲಗಾಯಿಯೇ, ಸರಿ ಮತ್ತು ತಪ್ಪು ಚಿಹ್ನೆಯನ್ನು ನಾವು ಹಾಕಬೇಕು. ಸರಿಯಾಗಿರುವಂತಹ ವಾಕ್ಯಕ್ಕೆ ಸರಿ ಚಿಹ್ನೆ ಮತ್ತು ತಪ್ಪು ಬರೆದಿರುವಂತಹ ವಾಕ್ಯಕ್ಕೆ ನಾವು ತಪ್ಪು ಚಿಹ್ನೆಯನ್ನು ಇಡೋಣ. ಮೊದಲನೇ ಪ್ರಶ್ನೆ ನೋಡಿ. ಸಡಕ್ ಪರ್ ಚಲ್ನೆ ಸಮಯ ಖೇಲ್ನಾ ಹೈ, ಇಲ್ಲಿ ರಸ್ತೆಯಲ್ಲಿ ಓಡಾಡುವಾಗ ಆಟ ಆಡಬೇಕು ಎಂದು ಕೊಟ್ಟಿದ್ದಾರೆ. ಇದು ತಪ್ಪು ವಾಕ್ಯ, ತಪ್ಪು ಎಂದು ಬರೆದುಕೊಳ್ಳಿ. 2ನೇಯದಾಗಿ ಸಮಜ್ದಾರ್ ಹೆಲ್ಮೆಟ್ ಪೆಹನ್ ಕರ್ ವಾಹನ್ ಚಲಾತೆ ಹೈ, ಇಲ್ಲಿ ಬುದ್ಧಿವಂತರು ಹೆಲ್ಮೆಟ್ ಅನ್ನು ಧರಿಸಿ ವಾಹನವನ್ನು ಚಲಾಯಿಸುತ್ತಾರೆ ಎಂದು ಹೇಳಿದ್ದಾರೆ. ಈ ವಾಕ್ಯ ಸರಿಯಾಗಿದೆ, ಸರಿ ಚಿಹ್ನೆಯನ್ನು ಬರೆಯಿರಿ. 3ನೇಯದಾಗಿ ಘರ್ ಪರ್ ಇಂತಜಾರ್ ಕರ್ನೆ ವಾಲೋಂ ಕೋ ಗಮ್ ಕಾ ಸೌಗಾತ್ ದೇನಾ ಹೈ, ಮನೆಯಲ್ಲಿ ಕಾಯುವವರಿಗೆ ನಾವು ಇನ್ನೂ ದುಃಖವನ್ನು ತಲುಪಿಸಬೇಕು ಎಂದು ಹೇಳಿದ್ದಾರೆ. ಇದು ಕೂಡ ತಪ್ಪು ವಾಕ್ಯ, ತಪ್ಪು ಎಂದು ಬರೆಯಿರಿ. 4ನೇಯದಾಗಿ ದುರ್ಘಟನಾ ಹೋನೆ ಪರ್ ನ ಆಂಖೆ ಚುರಾನಾ ಹೈ, ಇದು ಸರಿಯಾದಂತಹ ವಾಕ್ಯ. ದುರ್ಘಟನೆಯಾದಂತಹ ಸಮಯದಲ್ಲಿ ನಾವು ಕಣ್ಣು ತಪ್ಪಿಸಬಾರದು, ಇದು ಸರಿಯಾದ ವಾಕ್ಯವಾಗಿದೆ. 5ನೇಯದಾಗಿ ಘಾಯಲ್ ಕಿ ಮದತ್ ನಹಿ ಕರ್ನಿ ಚಾಹಿಯೇ, ಗಾಯಗೊಂಡವರಿಗೆ ನಾವು ಯಾವುದೇ ಸಹಾಯ ಮಾಡಬಾರದು ಎಂದು ಹೇಳುತ್ತಿದ್ದಾರೆ. ಈ ವಾಕ್ಯ ತಪ್ಪು ಎಂದು ಬರೆಯಿರಿ. 6ನೇಯದಾಗಿ ಹಮೆ ಚಲ್ತಿ ಬಸ್ ಮೇ ಚಢನಾ ನಹಿ ಚಾಹಿಯೇ, ಹೋಗುತ್ತಿರುವಂತಹ ಬಸ್ಸಿಗೆ ನಾವು ಓಡಿ ಹತ್ತಬಾರದು ಎಂದು ಕೊಟ್ಟಿದ್ದಾರೆ. ಈ ವಾಕ್ಯ ಸರಿಯಾಗಿದೆ, ಸರಿ ಎಂದು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 8, ಉತ್ತರ ಲಿಖಕರ್ ಉಚಿತ್ ರಂಗ್ ಭರಿಯೇ. ಮೊದಲನೇ ಪ್ರಶ್ನೆ ನೋಡಿ. ಲಾಲ್ ಬತ್ತಿ ಜಲ್ನೆ ಪರ್ ಕ್ಯಾ ಕರ್ನಾ ಚಾಹಿಯೇ, ಕೆಂಪು ಲೈಟ್ ಹತ್ತಿದಾಗ ಏನು ಮಾಡಬೇಕು ಎಂದು ಕೇಳಿದ್ದಾರೆ. ಲಾಲ್ ಬತ್ತಿ ಜಲ್ನೆ ಪರ್ ಇಷ್ಟು ಬರೆದು ನಂತರ ಮುಂದೆ ರುಕ್ನಾ ಚಾಹಿಯೇ ಎಂದು ಬರೆಯಿರಿ. ಲಾಲ್ ಬತ್ತಿ ಜಲ್ನೆ ಪರ್ ರುಕ್ನಾ ಚಾಹಿಯೇ. 2ನೇಯದಾಗಿ ಪೀಲಿ ಬತ್ತಿ ಕ್ಯಾ ಬತಾತಿ ಹೈ, ಹಳದಿ ಸಿಗ್ನಲ್ ಇಲ್ಲಿ ಏನು ಹೇಳುತ್ತದೆ ಎಂದು ಕೇಳುತ್ತಿದ್ದಾರೆ. ಜೀಬ್ರಾ ಕ್ರಾಸಿಂಗ್ ಪರ್ ಚಲ್ನೆ ಸಮಯ ಸಚೇತ್ ಕರ್ತಿ ಹೈ, ಇಲ್ಲಿ ಜೀಬ್ರಾ ಕ್ರಾಸಿಂಗ್ ಮೇಲೆ ನಡೆಯುವಾಗ ನಮಗೆ ಯೋಚನೆ ಮಾಡುವಂತೆ ಮಾಡುತ್ತದೆ. ಪೀಲಿ ಬತ್ತಿ ಕ್ಯಾ ಬತಾತಿ ಹೈ, ಜೀಬ್ರಾ ಕ್ರಾಸಿಂಗ್ ಪರ್ ಚಲ್ನೆ ಸಮಯ ಸಚೇತ್ ಕರ್ತಿ ಹೈ, ಅಥವಾ ನಮಗೆ ಇಲ್ಲಿ ಒಂದು ಸಂದೇಶವನ್ನು ಕೊಡುತ್ತದೆ ಎಂದು ಕೂಡ ಹೇಳಬಹುದು. 3ನೇ ಪ್ರಶ್ನೆ, ಹರಿ ಬತ್ತಿ ದೇಖ್ನೆ ಪರ್ ಕ್ಯಾ ಕರ್ನಾ ಚಾಹಿಯೇ, ಹಸಿರು ಬಣ್ಣವನ್ನು ನಾವು ನೋಡಿದ ಕೂಡಲೇ ಏನು ಮಾಡಬೇಕು ಎಂದು ಕೇಳುತ್ತಿದ್ದಾರೆ. ಹರಿ ಬತ್ತೆ ದೇಖ್ನೆ ಪರ್ ಚಲ್ನಾ ಚಾಹಿಯೇ, ಹಸಿರು ಬೆಳಕು ಬಂದಂತೆ ನಾವು ಚಲಿಸಬೇಕು. 4ನೇ ಪ್ರಶ್ನೆ ನೋಡಿ. ಸಡಕ್ ಕಾ ರಂಗ್ ಕೌನ್ ಸಾ ಹೋತಾ ಹೈ, ರಸ್ತೆಯ ಬಣ್ಣ ಯಾವುದಾಗಿರುತ್ತದೆ ಎಂದು ಕೇಳಿದ್ದಾರೆ. ಸಡಕ್ ಕಾ ರಂಗ್ ಕಾಲಾ ಹೋತಾ ಹೈ, ರಸ್ತೆಯ ಬಣ್ಣ ಕಪ್ಪಾಗಿರುತ್ತದೆ. ಇಲ್ಲಿ ಒಂದು ಚಕ್ರದ ಚಿತ್ರವನ್ನು ಕೊಟ್ಟಿದ್ದಾರೆ. ಲಾಲ್ ರಂಗ್ ಬರ್ನಾ, ರುಕ್ನಾ ಎಂದರೆ ಇಲ್ಲಿ ನಿಲ್ಲುವುದು ಎಂದರೆ ಕೆಂಪು ಬಣ್ಣವನ್ನು ನೀವು ತುಂಬಬೇಕು. ಅದೇ ರೀತಿಯಾಗಿ ಕೆಂಪು ಮತ್ತು ಹಳದಿ ಮತ್ತು ಹಸಿರು ಬಣ್ಣಗಳನ್ನು ಇಲ್ಲಿ ಸರಿಯಾಗಿ ತುಂಬಿಕೊಳ್ಳಿ. ಈ ವಿಡಿಯೋದಲ್ಲಿ ನಾವು ಅನುಶಾಸನ್ ಹಿ ಶಾಸನ್ ಹೈ ಪಾಠದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಪಾಠ 5 ಮೌಸಿ, ಈ ಪಾಠದಲ್ಲಿರುವಂತಹ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ 9ನೇ ತರಗತಿ ಹಿಂದಿ ಭಾಗ 1ರ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು. ನೀವು ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ 9ನೇ ತರಗತಿ ಹಿಂದಿ ಭಾಗ 1 ಅಭ್ಯಾಸ ಪ್ರಶ್ನೋತ್ತರಗಳು ಇದನ್ನು ಗಮನಿಸಬಹುದಾಗಿದೆ.